ಈ 2 ವಸ್ತು ಮಲ್ಲಿಗೆ ಗಿಡಕ್ಕೆ ಹಾಕೋದ್ರಿಂದ ಬೇಡ ಅಂದ್ರೂ ರಾಶಿ ರಾಶಿ ಹೂವು ಬಿಡುತ್ತೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಮಲ್ಲಿಗೆ ಗಿಡಕ್ಕೆ ಈ 2 ವಸ್ತು ಹಾಕೋದ್ರಿಂದ ತುಂಬ ರಾಶಿ ರಾಶಿ ಹೂವು ಬಿಡುತ್ತೆ. ನೀವೇ ಆಶ್ಚರ್ಯ ಪಡ್ತೀನ, ಇಷ್ಟೊಂದು ಹೂವನ ಇಷ್ಟೊಂದು ಮೊಗ್ಗ ಅಂತ. ತುಂಬಾ ಸಿಂಪಲ್ ರೆಮಿಡಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತುಂಬಾ ಅರ್ಥ ಆಗುತ್ತೆ. ತುಂಬ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನೋಡಿ, ಇದು ನಮ್ಮ ಮನೆ ಹತ್ರ ಇರುವಂತಹ ಮಲ್ಲಿಗೆ ಗಿಡ. ನೋಡಿ, ಒಂದೊಂದು ರೆಂಬೆಗೂ ಎಷ್ಟೆಷ್ಟು ಮೊಗ್ಗೆ ಬಿಟ್ಟಿದೆಯೋ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು. ಇದು ತುಂಬಾ ಚಿಕ್ಕ ಗಿಡ, ಆದ್ರೂ ಇನ್ನೂ ಚಿಗುರೆ ಬಂದಿಲ್ಲ. ಆ ಚಿಗುರಿಗೆ ಇನ್ನೂ ಅಷ್ಟು ಜಾಸ್ತಿ ಮೊಗ್ಗು ಬಿಡುತ್ತೆ. ತುಂಬಾ ಇವಾಗ ನಮಗೆ ಒಂದು ಚಿಕ್ಕ ಗಿಡಕ್ಕೆ ಒಂದು ಅರ್ಧ ಕೆಜಿ, 1/4 ಕೆಜಿ ಅಷ್ಟು ಹೂವು ಬಿಡುತ್ತೆ. ಅರ್ಧ ಕೆಜಿಗೆ 1/4 ಕೆಜಿಗೆ ನಾನು ಏನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವೇ ಆಶ್ಚರ್ಯ ಪಡ್ತೀರ ಇಷ್ಟೊಂದು ಮೊಗ್ಗ ಇಷ್ಟೊಂದು ಹೂವನ ಅಂತ. ಮತ್ತು ಹೂವನ ಯಾವ ಟೈಮಲ್ಲಿ ಕಿತ್ಕೋಬೇಕು ಅಂತಲೂ ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ಹೇಳ್ತೀನಿ. ಈಗ ಗಿಡಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಜನವರಿ ತಿಂಗಳಲ್ಲಂತೂ ಇದು ತುಂಬ ಚಿಗುರು ಬರ್ತಾ ಇರುತ್ತೆ. ಆವಾಗ ಎಲೆಗಳಂತೂ ತುಂಬಾ ತೆಗಿಬೇಕು. ಒಬ್ಬೊಬ್ಬರ ಮೇಲೆ ಇದ್ದರೆ ಗಿಡ ಅಂತೂ ತೆಗಿಯೋಕ್ಕೆ ಹೋಗಬೇಡಿ. ಆದಷ್ಟು ಬಿಟ್ಬಿಟ್ರೆ ಆದಷ್ಟು ಅದೇ ಉದುರೋಗುತ್ತೆ, ಆದಷ್ಟು ಅದೇ ಚಿಗುರು ಬಂದ್ಬಿಡುತ್ತೆ. ನಾವು ಡೈಲಿ ನೀರು ಹಾಕ್ತಾಯಿದ್ರೆ ಸಾಯಂಕಾಲ ತುಂಬ ಚೆನ್ನಾಗಿ ಚಿಗುರು ಬಂದು ಆದಷ್ಟು ಅದೇ ಎಲೆಗಳು ಬರುತ್ತೆ. ನಾವೇನು ಕೀಳಂಗೆ ಇರೋದಿಲ್ಲ, ತೆಗಿಯಂಗೆ ಇರೋದಿಲ್ಲ. ಒಬ್ಬೊಬ್ರು ಹೇಳ್ತಾರೆ ಆ ಎಲೆಗಳೆಲ್ಲ ಕಿತ್ತಾಕಬೇಕು ಅಂತ. ಆದಷ್ಟು ಅದೇ ಉದುರೋಗುತ್ತೆ. ನಾವೇನು ತೆಗಿಯಂಗಿಲ್ವ ಎಲೆಗಳನ್ನ, ಆದಷ್ಟು ಅದೇ ಉದುರೋಗುತ್ತೆ, ಆದಷ್ಟು ಅದೇ ಚಿಗುರು ಬರುತ್ತೆ. ನಾವೇನು ಮಾಡಬೇಕು ಅಂದರೆ ಬರೀ ನೀರು ಹಾಕ್ತಾ ಇರಬೇಕು ಅಷ್ಟೇ, ಚಿಗುರು ಬರ್ತಾ ಇರುತ್ತೆ. ಇದು ಫಸ್ಟು ಮೆಥಡು. ಇದನ್ನು ಫಸ್ಟು ಮಾಡಬೇಕು. ಆದಷ್ಟು ನೀರಂತೂ ತುಂಬಾ ಹಾಕ್ತಾಯಿರಿ. ಇದೊಂದು ಮೆಥಡನ್ನ ಫಾಲೋ ಮಾಡಿ. ಈಗ 2ನೇ ಮೆಥಡನ್ನ ತೋರಿಸ್ತೀನಿ ಬನ್ನಿ. ಇದೇ ಮೈನಾಗಿ, ಯಾವುದೇ ಫರ್ಟಿಲೈಸರು ಬೇಡ, ಯಾವುದೇ ಇದು ಬೇಡ. ಮತ್ತೊಂದು ಅಂತ ವಿಡಿಯೋದಲ್ಲಿ ಹೇಳ್ತಾ ಇರುತ್ತೆ, ಅದೊಂದು ಹಾಕಿ ಇದೊಂದು ಹಾಕಿ ಅಂತ ಹೇಳ್ತಾ ಇರುತ್ತೆ. ಯಾವುದು ಬೇಡ, ಇದೊಂದು ವಸ್ತು ಹಾಕಿದ್ರೆ ಸಾಕು. ಗಿಡ ಅಂತೂ ತುಂಬಾ ಚಿಗುರು ಬರುತ್ತೆ, ತುಂಬಾ ಮೊಗ್ಗು ಬರುತ್ತೆ. ಅಷ್ಟೊಂದು ಗಟ್ಟಿನೂ ಇರುತ್ತೆ ಮೊಗ್ಗನ್ನೋದು. ಈ ಒಂದು ವಸ್ತು ಹಾಕಿದ್ರೆ ಸಾಕು, ಏನಿಲ್ಲ. ನೋಡಿ, ನಾನು ಈ ವಿಡಿಯೋದಲ್ಲಿ ತಿಳಿಸಾಗೆ ಈಗ ಗೊಬ್ಬರ, ಇದು ಕುರಿದು ಗೊಬ್ಬರ ಸಿಗುತ್ತೆ. ಎಲ್ಲೋ ಹಳ್ಳಿಗಳ ಕಡೆ ಅಂತೂ ತುಂಬಾ ಈಸಿಯಾಗಿ ಸಿಗುತ್ತೆ. ಈ ಒಂದು ವಸ್ತು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಬಿಡುತ್ತೆ. ಹಾಕಿ ನೋಡಿ, ತುಂಬಾ ಹೂವು ಅಂತೂ ತುಂಬಾ ದಪ್ಪ ಬಿಡುತ್ತೆ. ಎಷ್ಟು ಆಗಬೇಕು, ಚಿಕ್ಕ ಗಿಡಕ್ಕೆ ಎಷ್ಟಾಗಬೇಕು, ದೊಡ್ಡ ಗಿಡಕ್ಕೆ ಎಷ್ಟಾಗಬೇಕು ಅಂತ ತಿಳಿಸ್ಕೊಡ್ತೀನಿ. ಇದು ನಮ್ಮದು ಚಿಕ್ಕದು ಗಿಡನೇ. ನಾನು ಒಂದು 2 kg ಆಗೋಷ್ಟು ನಾನು ಗೊಬ್ಬರನ ಹಾಕ್ತಾಯಿದ್ದೀನಿ. ಇಷ್ಟೇ ಸಾಕು. ಇದು ಒಂದು ಸರಿ ಇವಾಗ ನಾವು ಜನವರಿಯಲ್ಲಿ ಹಾಕಿದ್ದೀವಿ ಅಂತ ಅಂದ್ಕೊಳ್ಳಿ, ಮತ್ತು ಇನ್ನೊಂದು ವರ್ಷಕ್ಕೆ ಹಾಕೋವರೆಗೂ ತುಂಬ ಚೆನ್ನಾಗಿರುತ್ತೆ ಗಿಡ ಅನ್ನೋದು ಒಣಗೋದೇ ಇಲ್ಲ. ಇದೊಂದು ಹಾಕಿದ್ರೆ ಸಾಕು. ಇದನ್ನು ಹಾಕಿಬಿಟ್ಟು ಹಾಗೆ ಬಿಡಬೇಡಿ. ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಇದೇ ರೀತಿ ಹಾಕಿ, ಇದನ್ನು ಹಾಕಿಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು 2 kg ಆಗೋಷ್ಟು ಮಣ್ಣನ್ನು ಹಾಕಿದ್ರೆ ತುಂಬ ಗಟ್ಟಿ ಬರುತ್ತೆ. ಗಿಡ ಅನ್ನೋದು ತುಂಬ ಎನರ್ಜಿ ಆಗಿರುತ್ತೆ, ಒಣಗೋದಂತೂ ಇರೋದಿಲ್ಲ. ಮೆತ್ತಗೆ ಹೂವು ಅನ್ನೋದು ಮೆತ್ತಗಾಗೋಗುತ್ತೆ, ಬೇಗ ಅಂತೂ ಇರೋದಿಲ್ಲ. ಅಂದರೆ ಇದಕ್ಕೆ ಕಾರಣ ಇದೊಂದು ವಸ್ತು ಹಾಕೋದ್ರಿಂದ ಗಿಡ ಅನ್ನೋದು, ಮೊಗ್ಗು ಅನ್ನೋದು ಗಟ್ಟಿ ಇರುತ್ತೆ, ಹೂವನೂ ತುಂಬ ದಿನಾನೂ ಇರುತ್ತೆ. ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ತುಂಬ ಹೂವು ಬಿಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಅದೇ ರೀತಿ ಇನ್ನೂ ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ. ಇದು ಹೋಮ್ ರೆಮಿಡಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಹಾಕೋದ್ರಿಂದನೂ ಹೂವು ಅಂತೂ ತುಂಬಾ ಚೆನ್ನಾಗಿರುತ್ತೆ, ದಪ್ಪ ಬರುತ್ತೆ ಹೂವು ಅನ್ನೋದು, ತುಂಬಾ ಹೂವು ಬಿಡುತ್ತೆ. ಏನಿಲ್ಲ, ಸಿಂಪಲ್ ರೆಮಿಡಿ ಅಷ್ಟೇ. ಇವಾಗ ನಾವು ಅಕ್ಕಿ ತೊಳೆದಿರ್ತೀವಲ್ಲ, ನೀರು ಅನ್ನೋದು, ಇದಂತೂ ಬಿಸಾಕೋಕ್ಕೆ ಹೋಗಬೇಡಿ. ಇದನ್ನು ಡೈಲಿ ಹಾಕ್ಬೋದು, ಇಲ್ಲ ಅಂದರೆ ವಾರಕ್ಕೆ ಒಂದು, ನಮಗೆ ಯಾವಾಗ ನೆನಪು ಬಂದರೆ ಆವಾಗ ವಾರಕ್ಕೆ 1-2 ಸರಿ ಈ ಥರ ಹಾಕೋದ್ರಿಂದ ಮೊಗ್ಗು ಅನ್ನೋದು ಮೆತ್ತಗೆ ಇರೋಲ್ಲ, ಗಟ್ಟಿ ಇರುತ್ತೆ. ಹೂವು ಅಂತೂ ತುಂಬಾ ಜಾಸ್ತಿ ಬಿಡುತ್ತೆ, ದಪ್ಪ ಬಿಡುತ್ತೆ. ಮೈನಾಗಿ ದಪ್ಪ ಬಿಡುತ್ತೆ ಹೂವು ಅನ್ನೋದು. ಈ ಒಂದು ಟಿಪ್ಸ್ನ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹೂವು ಅಂತೂ ತುಂಬಾ ಬರುತ್ತೆ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸಾಗೆ ಇದನ್ನು ನಾನು ಎಷ್ಟೋ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋದು. ಈ ಟಿಪ್ಸ್ನ ಫಾಲೋ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ.
ಈ 2 ಟಿಪ್ಸ್ನ ಯೂಸ್ ಮಾಡೋದ್ರಿಂದ ತುಂಬಾ ಮೊಗ್ಗು ಬಿಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಅದೇ ರೀತಿ ಯಾವ ಟೈಮಲ್ಲಿ ಹೂವು ಕೀಳಬೇಕಪ್ಪ ಅಂದರೆ ಸಾಯಂಕಾಲ ಒಂದು 3 ಗಂಟೆಗೆ ಸ್ಟಾರ್ಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಮೊಗ್ಗನ್ನೋದು. ಇಲ್ಲ ಆಗಿಲ್ಲ ಅಂದರೆ ಒಂದು 5 ಓ ಕ್ಲಾಕ್ಗೆ ಕಿತ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಮೊಗ್ಗನ್ನೋದು ದಪ್ಪ ಬಿಡುತ್ತೆ ಆ ಟೈಮಲ್ಲಂತೂ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ತುಂಬ ಡೀಟೇಲ್ ಆಗಿ ಮೊಗ್ಗು ಯಾವ ರೀತಿ ಬಿಡೋದಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.